ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡ ವಿಡಿಯೋ ಸ್ಟಾರ್ಟ್ ಮಾಡಕತ್ತೇನ್ರಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋಸ್ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಲೈಕ್ಸ್ ಕಮೆಂಟ್ಸ್ ಮಾಡೋದ ಮರಿಬೇಡ್ರಿಪ್ಪ. ಹಂಗೆ ಒಂದಿಟ್ಟು ದೇವ್ರಿಗೆ ಬೇಡ್ಕೊರಿ, ನಮ್ಮ ಕಲಾವತಿ ಬರೋಬ್ಬರಿ ಸಿಕ್ಕೊಂಡು ಸೀರೆ ಉಟ್ಕೊಬಾರ್ದು ಅಂತಂದೆ. ಏನು ಮಾಡ್ಬೇಕ್ರಿಪ್ಪ? ಬಂಗಾರದ ಸೀರೆ ಕದ್ಕೊಂಡು ಈಗ ಬರೋಬ್ಬರಿ ಪೊಲೀಸ್ ನಾಯಿ ಕಡೆ ಸಿಕ್ಕೊಂಡು ಬರೋಬ್ಬರಿ ಹರಿಸ್ಕೊಳಕ ನಿಂತು ಬಿಟ್ಟನ್ರಿ. ಪೊಲೀಸ್ ನೋಡಿದ್ರೆ ನಾಯಿ ತೊಗೊಂಡ ಬರಾಕತ್ತಾರಂತೆ. ಈ ಕಲ್ಲವ್ ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟ. ಏನದೊಂದು ಬಂಗಾರ ಸೀರೆ ಕಳೆದಿದ್ರೆ ಏನಕ್ಕೆ ಈಕಿಗೆ ಅತ್ತಾಗ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಕಲಮ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ಕಲಮುಂದು ಹಾಳು ಹಣೆಯ ಬರಹ. ತಣಿಗಿರಳೆ ಅಡ್ಕಾಶ್ವಿ ತಣಿಗಿರ ಜಯಕ ಎದಕ್ಕೆ ಹಂಗೆ ಹಾರಾಡಕತ್ತೀರಿ ನೀವು? ನಾನು ಸೀರೆ ಕಳೆದಿದ್ದೆ ನಿಮ್ಗೆ ಖುಷಿ ಕೊಟ್ಟತನೆ, ಅದಕ್ಕೆ ಹಿಂಗೆ ಹಾಡಿ ಹೇಳಿ ಆ ಗೌಡ್ರು ನೋಡಿದ್ರ ಹಣೆ ಬೇರೆ ಹಾಕಿ ಹೊಣಿ ಯಾರು ಅಂತಾರ. ನೀ ನೋಡಿದ್ರ ವಿಧಿ ಆಟ ಏನಂತ ಏನೋ ಹಾಡು ಹೇಳಿದ್ಲೇವ ಇವ. ಅದು ನನಗೆ ನೆನಪಿಗೆ ಬರೋಲ್ದೆ ಅಷ್ಟೇ ತಿಳಿ ಎಲ್ಲ ಇದಾಗ್ಬಿಟ್ಟತ್ ನಂದೆ. ಪೊಲೀಸ್ರು ಯಾವಾಗ ಬರ್ತಾರೋ ಏನು ದೇವರು ಪರಮಾತ್ಮಗೆ ಗೊತ್ತೆ. ಇವ ಬಂದ್ರೆ ಪೊಲೀಸರು ಬಂದ್ರೆ ಏನು ಪೊಲೀಸರು ಬಂದ ಬಿಟ್ರ ಒಲೆ ಏನು ಮಾಡಲಿ ಇವಾಗ ಬರೋಬ್ಬರಿ ಸಿಕ್ಕೊಂಡು ಸೀರೆ ಉಟ್ಕೊಂತಾನೆ. ಒಳಗೆ ಹೋಗ್ಕನ್ವ ನಾನು ಒಳಗೆ ಹೋಗ್ತಾನೆ. ಕಲಾಟಿ ಈಗ ಎಲ್ಲ ಹೊಂಟಿದೆ? ಅದೇ ಇದಕ್ಕೆ ಹಿತ್ಲ ಕಡೆ ಹೋಗ್ಬೇಕಂತ. ಹಾಯ್ ಕಲಾವತಿ ನನಗೆ ಸನ್ನಿ ಮಾಡಕತ್ತಾನೆ. ಹಿತ್ಲ ಕಡೆ ಬರೀ ಗೌಡ್ರೆ ಅಂತಂದೆ. ಹೋಗ್ಲಿ ನಾನೇ ಹಿತ್ಲ ಕಡೆ ಹೋಗು ಮಾರಯ್ಯ. ಆಕಿ ಹೋದ್ಗುಟ್ಲೆ ನಾನು ಹೋದ್ನಿ ಅಂದ್ರೆ ದೇಮೆ ಬರೋಬ್ಬರಿ ನನ್ನ ಅದ ಗಿಡಕ್ಕೆ ಕಟ್ಟಿ ಬರೋಬ್ಬರಿ ಜಡಿಸ್ಬಿಡ್ತಾನ ಪೊಲೀಸರ ಕಡೆಯಿಂದ. ಬ್ಯಾಡ ತಡಿ. ಕಲಾವತಿ ಏನಾರ ಸಿಗ್ನಲ್ ಏನಾರ ಕೊಟ್ಟಿರ್ತಾಳೆ ಮತ್ತೆ. ಯಾಕೆ ಹೊಂಟ್ಲಿಕ್ಕೆ ಪೊಲೀಸರು ಬರ್ತೀವಿ ಅಂದಿದ್ಕ ಹೆದರಿ ಪೊಲೀಸರನ್ನ ಕಂಡ್ರೆ ಹೆದರಿಕೆ ಐತೆ ಏನಕೀಗೆ, ಅದಕ್ಕೆ ಅಂದ ಹೊಂಟಾಳ ಏನ. ಕಲಾವತಿ ಯಾಕೆ ಹೆದರಿ ಹೊಂಟಿ? ಬಾ ನಾ ಅದೇನಲ್ಲ, ನಾ ಇಲ್ಲೇ ನನ್ನ ದಾಟಿ ಪೊಲೀಸರು ನೀನೇನು ಮಾಡ್ತಾರೆ? ಅವ್ರೇನಾರು ಮಾಡ್ತಾರ? ತಪ್ಪು ಮಾಡಿದಾರಿಗೆ ಅಷ್ಟೇ ಶಿಕ್ಷೆ ಕೊಡ್ತಾರೆ. ಬಾ ಕಲಾವತಿ ಬಾ. ಅಯ್ಯಯ್ಯ ಒಳ್ಳೆ ನೋಡಲ್ಲಪ್ಪ ಕಲಾವತಿ ನಾನೇ. ಯಾಕೆ ರಾವ್ ಹೊಡೆದ್ರ ಗತಿ ಕಾಣಕತ್ತಾಳ? ಯಾಕೆ ರಾವ್ ಹೊಡೆದಾಳ ಪಾಯ್ಕಿ ನಮ್ಮ ಕಲಾವತಿ ಓ ಕಲಾವತಿ. ಅಯ್ಯಯ್ಯ ಅಲ್ಲ ಬೇವ್ರೆ, ನಾನು ಇಂಥ ಜೀಪ್ ಬಂದಂಗೆ ಆತಲ್ಲ ಪೊಲೀಸರು ಬಂದ್ರನ ಅಂತಂದು ಮಾಡಿದ್ದೆ. ಈ ಒಂದಿಟ್ಟು ಉಸಿರು ಬಂದಂಗೆ ಆತ ಇದೇನ ಹುಡಿ. ನಾಳೆ ಸಾಯ್ತಾರ ಅಂದ ಇವತ್ತ ಗೊಟ್ಟ ಕನಿಸಿ ಕುಂದ್ರ ಇವು ಆತಾಗ ಏನು ಮಾಡಲಿ ಮಾತಾಗ. ಹೆಂಗಿದ್ರು ಪೊಲೀಸರು ಬಂದ ಬಿಡ್ತಾರ. ಈಗ ಬರಲಿಲ್ಲ ಅಂದ್ರೆ ಹಿಂದಗಡೆ ಬರ್ತಾರ. ಅವಾಗ ನಾನು ಸಿಕ್ಕೊಂಡೆ ಸೀರೆ ಉಟ್ಕೊಂತೀನಿ. ಅಡ್ಕಾಶ್ವಿ ಕರೆಕ್ಟಾಗಿ ಏನು ನೋಡೋಕ್ಕಾಗಂಗಿಲ್ಲ ನಿನಗೆ ಪೊಲೀಸರು ಹೌದಾ ಅಲ್ಲ ಅಂತಂದೆ. ನಾನು ಪೊಲೀಸರು ಬರ್ತಾರ ಅಂದಿ ಕಳದೆ ನಿಲ್ಸಬಿಟ್ಟೆ. ಇಲ್ಲಿ ತಗೋ ಅಳ ನೀನು ಹೇಳ ಜೋರಾಗಿ ಹೇಳೆ. ಪೊಲೀಸರು ಬಂದಾಗ ಇನ್ನೂ ಜೋರಾಗಿ ಹೇಳ್ಬೇಕೆ ಅಂದ್ರೆ ಅವ್ರಿಗೆ ಗೊತ್ತಾಕತಿ. ಅಯ್ಯಪ್ಪ ಬಂಗಾರದ ಸೀರೆ ಚಲೋ ಸೀರೆನ ಕಳ್ಕೊಂಡಾರ ಅಂತಂದೆ. ಹೋಗೋ ನನ್ನ ತಾಯಿ ಮಗಳಿಗೆ ಏನು ಹೇಳ್ಬೇಕಪ್ಪ ನಾನು? ಅದು ಬಂಗಾರದ ಸೀರೆನ ಅಲ್ಲ, ಡೂಪ್ಲಿಕೇಟ್ 600 ರೂಪಾಯಿ ಸೀರೆ ಅದ. ಇವು ಬಂಗಾರ ಸೀರೆ ಅಂತಂದು ಇಷ್ಟು ಹೋಯ್ಕೊಳಕತ್ತವ್ರಪ್ಪ ದೇವರ ಪರಮಾತ್ಮ ಅಂತಂದು ಏನು ಮಾಡಲಿರಿ ನಾನು? ಏನು ಹೇಳಿದ್ರಿ ಈಗ ನಮ್ಮ ಕಲೋಗ ಬುದ್ಧಿ ಇಲ್ರಿ. ಇಷ್ಟು ರಂಪಾಟ ಮಾಡ್ಕೊತ ಕುಂತ್ಬಿಟ್ಟ ಊರನ್ ಮಂದಿ ಕೂಡ್ಸ್ಕೊಂತ. ಈಗ ನೋಡಿದ್ರೆ ಈ ಹುಡುಗಿ ನಾನು ಒಂದು ಮಾತು ಕೇಳಿಲ್ಲ, ಪೊಲೀಸರಿಗೆ ಫೋನ್ ಮಾಡಲಯ್ಯಪ್ಪ ಅಂತಂದೆ. ನಾನು ಪೊಲೀಸರಿಗೆ ಫೋನ್ ಮಾಡಿ ಗುಡು ಮಾಡಿ ಈಗ ನಿಂತದ್ ನೋಡಿ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಏನೋ, ಅವ್ರಿಗೆ ಒಂದಿಟ್ಟು ಸೈಡಿಗೆ ಕರ್ಕೊಂಡೋಗಿ ಹಿಂಗೆ ರೀ ಅದೇ ಸೇರಿ ಬಂಗಾರದ ಅಲ್ಲ ಡೂಪ್ಲಿಕೇಟ್ ರೀ ಮತ್ತು ಹೆಂಡತಿ ಆಸೆ ಈಡೇರಿಸ್ಬೇಕಲ್ರಿ ಅಂತಂದು ಒಂದಿಟ್ಟು ಏನಾರ ಗುಳಿಗೆ ಹೋಗಿದೆ ಇದು ಮಾಡ್ತೇನೆ. ಏನು ಮಾಡ್ಬೇಕ್ರಿ? ಇದೊಂದು ಹೆಣ್ಣಿದೆ ಅಲ್ಲ. ಈ ಜಯವ ಬಂದು 4-5 ತಾಸು ಆತ. ಮನ್ಯಾಗ ಹೊರೆ ಬಗ್ಸಿ ಇರೋಕಿಲ್ಲ ಇವ್ರಿಗೆ. ಹೋಗಿ ಮನ್ಯಾಗ ಹೊರೆ ಬಗ್ಸಿ ಮಾಡೋದು ಬಿಟ್ಟು ನೋಡ್ತೀಯ ಹೆಂಗೆ ಬಂದು ನಿಂತಾರ. ಹೋಗೋ ಮಾರಯ್ಯ ಆತಾಗ. ಯಾಕೆ ಹೀಗಾಯ್ತೋ ನಾನು ಕಾಣೇನು, ನನ್ನ ಸೀರಿನ ಯಾಕೆ ಕದ್ದರೋ, ಆ ಸೀರೆಯಲಿ ಅದೇನಿದೆಯೋ, ಆ ಸೀರೆಯಲಿ ಅದೇನಿದೆಯೋ, ಯಾಕೆ ಹೀಗಾಯ್ತೋ ನಾನು ಕಾಣೇನು, ನನ್ನ ಸೀರೆನ ಯಾರೋ ಕದ್ದಾರೋ. ಅದು ಹಾಡಿರೋದ ಒಂದೇ, ಈ ಕಲ್ಲಂ ಹೇಳೋದ ಒಂದೇ. ಆ ಸೀರೆಯಲಿ ಅದೇನಿದೆಯೋ ಅನ್ನಕತಿಯಲ್ಲ, ಆ ಸೀರಿನ ಬಂಗಾರದದೆ ಮತ್ತೆ ಅದಕ್ಕೆ ಕಲ್ಕೊಂಡ ನೆಗುಕೊಂಡ ಹೋಗ್ಯಾರ. ಅಷ್ಟು ಗೊತ್ತಾಗಿಲ್ಲ ನಿನಗೇನ ಇವ
ನೋಡಿ ಸೀರೆ ತೋರಿಸಿದಿ ಮತ್ತೆ ಬರೋಬ್ಬರಿ ಜಾಪಿಟ್ಟ ಕಳ್ಕೊಂಡು ಹೋಗ್ಯಾರ. ಪೊಲೀಸರು ಬಂದ್ರೆ ಬರ್ಲಿ ಏವನವಲ್ಲೇ ಅಲ್ಲ ನಾನು ಇತ್ಲಕ್ಕೆ ಹೋಗಕ್ಕೆ ಪೊಲೀಸರು ಬಂದಿಲ್ಲ ಅಂತಂದು ಹೊಳೆ ಬಂದು ನಿಂತೆ. ಈಗ ಮತ್ತೆ ಇತ್ಲಕ್ಕೆ ಹೋಗ್ತಾನೆ ಅಂದ್ರೆ ನನ್ನ ಗಂಡ ಯಾಕೆ ಹಿಂಗ್ಯಾಕೆ ಮಾಡಕತ್ತಿದಿ, ಯಾಕೆ ಹೆದರಿದಿ, ಯಾಕೆ ರಾವ್ ಹೊಡೆದಿದಿ ಅಂತಂದು ಮಂದಿ ಮುಂದೆ ಕೇಳಿ ನಾ ಇವನ ಸಿಗಿಸಿ ಸೀರೆ ಉಡ್ಸಂಗದನ ಬ್ಯಾಡ್ತಾಡಿ ನೋಡನೆ ನಾಯಿ ಏನು ಮಾಡ್ತಾವ ಏನ. ಕೈಯಾಗ ಒಂದೇ ಬಿಸ್ಕೀಟಾರ ಹಿಡ್ಕೊಂಡಿಲ್ಲ ನಾನೇ. ನನ್ನ ಹತ್ರ ಬಂದ್ಬಿಟ್ಲೆ ಬಿಸ್ಕೀಟ ಬಾಯಿಗೆ ತುರ್ಕಿದ್ನಿ ಅಂದ್ರೆ ಸುಮ್ಮನಾಕಿದ್ವು ಅವು ನಾಯಿ. ಏನು ಮಾಡೋದೀಗ? ಒಳಗೆ ಹೋಗಿ ಒಂದು ಬಿಸ್ಕೀಟಾರ ಹಿಡ್ಕೊಂಬರ್ಲಿ ಯಾಡೆ. ಆ ಕಡೆಯಿಂದ ಈ ಕಡೆಯಿಂದ ಬಿಸ್ಕೀಟ ಬಾಯಿಗೆ ತುರ್ಕಿದ್ರೆ ಸುಮ್ಮನಾಕವು ನಾಯಿ. ತೊಗೊಂಬರ್ಲಿ ಬೇಡ, ಹೆಂಗೆ ತೊಗೊಂಡು ಹೋಗಿ ತರ್ಲಿಗ? ನನ್ನ ಗಂಡ ಯಾಕೆ ಒಳಗೆ ಹೊಂಟಿದೆ ಅಂತಂದು ಕೇಳ್ತಾನೆ. ಬಿಸ್ಕೀಟ್ ಕೈಯಾಗ ಹಿಡ್ಕೊಂಬಿಟ್ಲೆ ಯಾಕೆ ತಂದಿದೆ ಅಂತಂದು ಕೇಳಿದ್ನ. ಹೇಳ್ತೀನಿ ಪಾಪ ನಾಯಿ ಬಂದವಲ್ರಿ ಪೊಲೀಸ್ ನಾಯಿ, ಎರಡೇ ಬಿಸ್ಕೀಟ್ ಕೊಟ್ರತ್ತ ಅಂತಂದೆ ನಾನು ತಂದೆ ಅಂತಂದು ಹೇಳ್ತಾನೆ. ಹೋಗಿ ತರ್ತಂತಡಿ 2 ಬಿಸ್ಕೀಟ. ಹಾಂ ಬಂದ್ರೆ ಬರ್ರಿ ಸಾಹೇಬ್ರ ಬರ್ರಿ. ಬಂದಬಿಟ್ರೆ ಇವ ಪೊಲೀಸ್ರೆ. ಅಲ್ಲ ಈ ಹುಡುಗಿಗೆ ಹೆಂಗೆ ಗೊತ್ತಾಗಿದ್ದೈತಿ ಪೊಲೀಸರಿಗೆ ಫೋನ್ ಮಾಡೋದೆ ಕರೆಯದೆ? ಇವ ನಮ್ಮಂತಾರ ಹಿರಿರಿ ಸಾಯ್ತೀವಿ ಹೆಂಗೆ ಇವ ಪೊಲೀಸ್ ಸ್ಟೇಷನ್ಗೆ ಹೋಗೋದೆ, ಹೆಂಗೆ ಕಂಪ್ಲೇಂಟ್ ಕೊಡೋದು ಅಂತಂದು ಈಗ ನೋಡ್ತೀಯ ಶಿಳಿ ಮಿಳಿ ಈಟೈತಿ ಈಕೆ ಹೆಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳ, ಫೋನ್ ಮಾಡಿದ್ದಾಳ, ಹೆಂಗೆ ಮಾತಾಡಿದ್ದಾಳ ಅವ್ರ ಕೂಟ. ಇವ ಇದು ಮರಿಕಲ್ಲಿನ ಬಿಡ ಇದು ಹುಡುಗಿ. ಭಾರಿ ಧೈರ್ಯಶಾಲಿ ಐತಿ ಇದು ಹುಡುಗಿ. ಮೇಡಮ್ ಅವರು ಬಂದಾರ. ಬರ್ರಿ ಮೇಡಮ್ ಬರ್ರಿ. ಬಂದಾಗ್ಬಿಟ್ರ ಪೊಲೀಸ್ರೆ? ಚಲೋ ಆಯ್ತು ಬಿಡ ಇವ ಬಂದಿದ್ದೆ. ಯಾರಮ್ಮ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ? ಯಾರ ಫೋನ್ ಮಾಡಿದ್ದೆ? ಮೇಡಮ್ ಅವರ ನಾನೇ ಫೋನ್ ಮಾಡಿದ್ದೆ. ಹೌದಾ? ಯಾಕೆ ಏನು ಕಳ್ತನ ಆಗೈತಿ ನಿಮ್ಮ ಮನೆಯೊಳಗೆ? ಯಾವಾಗ ಕಳ್ತನ ಆಗೈತಿ? ಎಷ್ಟು ಕಳುವಾಗೈತಿ ಹೇಳಮ್ಮ. ಮೇಡಮ್ ಅವರ ಬರ್ರಿ ಮೇಡಮ್ ಅವರ, ಕಳೆದಿದ್ದೆ ನಂದರಿ ಸೀರೆ ಕಳುವಾಗೈತ್ರಿ ಮೇಡಮ್ ಅವರ. ಏನ ಸೀರೆ ಕಳುವಾಗಿದ್ಕ ನಂಗೆ ಫೋನ್ ಮಾಡಿ ಕಳುವಾಗೈತಿ ನಮ್ಮನಿ ಅಂತಂದು ಹೇಳಿದ್ರೆ ಏವನವಲ್ಲೇ ಬಂದಬಿಟ್ರಲ್ಪ ಪೊಲೀಸರು. ಏನು ಮಾಡಲಿ ಈಗ ನಾನು? ಬರೋಬ್ಬರಿ ಸಿಕ್ಕೊಂಡು ಸೀರೆ ಉಟ್ಕೊಂತಾನೆ. ಅಲ್ಲ ಇವರಷ್ಟೇ ಬಂದಾರ, ಪೊಲೀಸ್ ನಾಯಿ ಬಂದಿಲ್ಲ. ಬಂದಿಲ್ಲ ಪೊಲೀಸ್ ನಾಯಿ ಬಂದಿಲ್ಲ ಅಂದರೆ ನಾನೇ ಸಿಕ್ಕೊಳಂಗಿಲ್ಲ. ಏನಮ್ಮ ಒಂದು ಸೀರೆ ಕಳ್ದಿದ್ಕ ನನಗೆ ಫೋನ್ ಮಾಡಿ ನಮ್ಮನೆ ಕಳುವಾಗೈತಿ ಅಂತಂದು ಹೇಳಿದಲ್ಲಮ್ಮ. ಸೀರೆ ಎಲ್ಲ ಕಳುವಾಗಿದ್ಕ ಫೋನ್ ಮಾಡ್ತೀರಲ್ಲ ಪೊಲೀಸ್ನವ್ರಿಗೆ? ಮೇಡಮ್ ಅವರ ಸೀರೆ ಕಳೆದಿದ್ದ ಅಂತಿಂತ ಸೀರೆ ಅಲ್ರಿ, ಬಂಗಾರದ ಸೀರೆ ಕಳೆದ್ರಿ ಹಾಕಿದೆ ನಮ್ಮ ಕಲ್ಲ ಮುಂದೆ. ಪಾಪ ಏನ್ ಮಾಡ್ಬೇಕ್ರಿಪ್ಪ, ಜೀವ ಮರ ಅಂತತಿ. ಹ್ಞೂ ರೀ ಮೇಡಮ್ ಅವರೇ, ಇವ್ರ ನಮ್ಮ ಕಲ್ಲಮ್ಮಂದ ಬಂಗಾರದ ಸೀರೆ ತಂದಿದ್ದಾರೆ ಮೊನ್ನೆ. ಆಕಿ ಗಂಡ ದುಬೈಯಿಂದ ಬಂಗಾರದ ಸೀರೆ ತೊಗೊಂಬಂದಿದ್ದಾರೆ. ಅದು ಕಳುವಾಗೈತ್ರಿ ಈಗ ಪಾಪ. ಹ್ಞೂ ರೀ ಮೇಡಮ್ ಅವರ, ಪಾಪ ಏನ್ ಮಾಡ್ಬೇಕ್ರಿ, ಹುಡುಕಿ ಕೊಡ್ರಿ ಪಾಪ. ಹೊಕ್ಕು ಮಾರಯ್ಯ, ಈಗ ಪೊಲೀಸರನ್ನ ಹೆಂಗಾರ ಆತಾಗ ಕರ್ಕೊಂಡು ಹೋಗಿ ಅದು ಬಂಗಾರದ್ದಲ್ರಿ ಮೇಡಮ್ ಅವರೇ, ಅದು ಹಂಗೆ ಸುಳ್ಳಾಪಳ ಹೇಳಿ 600 ರೂಪಾಯಿ ಸೀರೆ ತಂದು ಕೊಟ್ಟನ್ರಿ ನನ್ನ ಹೆಂಡತಿಗೆ. ಅದ ಬಂಗಾರದ್ದು ಅಂತಂದು ಹಿಂಗೆ ರಂಪಾಟ ಮಾಡಕತ್ತಾಳ್ರಿ. ಒಂದೀಟ ನೀವು ಏನಾರ ಹೇಳ್ರಿ ಪೊಲೀಸರ ಅಂತಂದು ಹೇಳ್ತಾನೆ ರೀ. ಏನು ಮಾಡೋದ್ರಿ ಈಗ ಒಂದು ಗೊತ್ತಾಗಲ್ದೆ. ಮೇಡಮ್ ಅವರೇ, ಇದು ನೀವು ಪೊಲೀಸ್ ನಾಯಿ ಕರ್ಕೊಂಡ ಬಂದಿಲ್ಲೇನ್ರಿ? ಇಲ್ಲಮ್ಮ, ಇಲ್ಲೆಲ್ಲ ವಿಚಾರಣೆ ಆದ್ಮೇಲೆ ನಮ್ಮ ಡಾಗ್ಸ್ನ ಕರ್ಕೊಂಬಂದು ನಾವು ಚೆಕಪ್ ಮಾಡ್ತೀವಿ. ಯಪ್ಪ ಒಂದೀಟ ಉಸಿರು ಬಿಟ್ಟೆ. ನಾ ಏನಾರು ಓಡಿ ಬಂದಿದ್ವಾ ನನ್ನ ಹಿಡಿತಿದ್ವಾ ಏನ ಅಂದ್ರೆ ನಾಳೆ ಕರ್ಕೊಂಬರ್ತಾರಂತೆ. ನೋಡೋಣ, ನಾಳೆ ಟೈಮ್ ಐತಿ, ಒಂದೀಟ ವಿಚಾರಣೆ ಮಾಡ್ತೇನೆ ನಾನೇ. ಅಲ್ಲಮ್ಮ ನಿನ್ನ ಗಂಡ ಬಂಗಾರದ ಸೀರೆನ ಹೆಂಗೆ ತಂದ? ಯಾರ ನಿಮ್ಮ ಯಜಮಾನ್ರ ಕರೀಲಿ ಮುನ್ಕ? ಹೋಗೋ ಮಾರಯ್ಯ, ನನ್ನ ಕುತ್ತಿಗೆಗೆ ಬಂತೆ. ನನ್ನ ಗಂಡನ ತಂದಿದ್ದಾರೆ, ದುಬೈಯಿಂದ ತಂದಿದ್ದಾರೆ. ಅಲ್ಲೇ ಕೆಲಸಕ್ಕೆ ಹೋಗಿದ್ರೆ ಅವರು 5-6 ವರ್ಷ ಕೆಲಸ ಅಲ್ಲೇ ಮಾಡಿದ್ರಾರಿ ಮೇಡಮ್ ಅವರೇ. ಹೊಳ್ಳಿ ಬರಬೇಕಾರೆ ನನಗೆ ಫೋನ್ ಮಾಡಿ ಬಂಗಾರದ ಸೀರೆ ತರ್ತಾನೆ ತಗೋ ನಿನಗೆ ಕಲ್ಲು ಅಂತಂದು ಹೇಳಿ ಫೋನ್ ಮಾಡಿ ನನಗೆ ತೋರಿಸಿ ಫೋಟೋ ತೆಗೆದು ತೋರಿಸಿ ನನಗೆ ತಂದಾರಿ ಮೇಡಮ್ ಅವರೇ. ಅದನ್ನು ಊರಾಗ ತೋರಿಸಿದೆ ರೀ. ನನ್ನ ಗಂಡ ತಂದಾನ ಬಂಗಾರದ ಸೀರೆನ ಅಂತಂದು ಎಲ್ಲರಿಗೂ ತೋರಿಸಿ ಮನೆಗೆ ತಂದಿಟ್ಟೆ ಚಿಲ್ಕ ಹಾಕ್ಕೊಂಡು ಹೊರಗೆ ಹೋಗಿದ್ದೆ ರೀ. ನಾನು ಚಿಲ್ಕ ಹಂಗೆ ಹಾಕಿದ್ದೆ ರೀ, ನಾನು ಚಾವಿ ಏನು ಹಾಕಿದ್ದಿಲ್ಲ. ಹೊಳ್ಳಿ ಬಂದು ನೋಡ್ತಾನೆ ರೀ, ಸೀರೆನ ಇಲ್ಲ ರೀ, ಕದ ತೆಗ್ದಿದ್ದ ಹಂಗೆ ಐತೆ. ಟಜೂರಿಯಾಗ ಏನು ಇಟ್ಟಿದ್ದಿಲ್ಲ ರೀ ನಾನು, ಟಜೂರಿ ಚಾವಿ ನಮ್ಮ ಮನೆಯವ್ರ ಹತ್ರ ಐತ್ರಿ, ಅದಕ್ಕೆ ಸೋಮರಾಕ ಹೋಗಿದ್ದೆ ನಾನು. ಹೊಳ್ಳಿ ಬರೋದ್ರಾಗ ಇಲ್ರಿ ಸೀರೆನ ಇಲ್ಲ, ಏನಿಲ್ಲ. ಏನು ಮಾಡಿದ್ರಿ, ನನಗಂತೂ ಎದಿ ಜಣ್ಣಂತ್ರಿಪ್ಪ ಸೀರೆ ಇಲ್ಲ ಅಂದಿರ್ಕ. ಮೇಡಮ್ ಅವರೇ, ನಿಮ್ಮ ಕೈ ಮುಗಿತೇನೆ ರೀ, ನಿಮ್ಮ ಕಾಲು ಬೀಳ್ತೇನೆ ರೀ, ಹೆಂಗಾರ ಮಾಡಿ ನಂದು ಸೀರೆ ಹುಡುಕಿಸ್ಕೊಡ್ರಿ. ಹ್ಞೂ ರೀ ಮೇಡಮ್ ಅವರೇ, ಪಾಪ ಒಂದು ಮುಂಜಾನೆ ಹಂಗೆ ಹತ್ಕೊಂತ ಹಂಗೆ ಕುಂತಾಳ್ರಿ ಪಾಪ ಕಲ್ಲಮ್ಮ. ಹೆಂಗಾರ ಮಾಡಿ ಹುಡುಕಿಸಿ ಕೊಟ್ಟು ಬಿಡ್ರಿಪ್ಪ.
ಅಲ್ರಿ ನಮಗೆಲ್ಲ ಮುಂಚಿಂದ ಏನೇನಿದೆ ಏನೇನು ಹಕ್ಕಿಕತಿ ಅಂತಂದು ಎಲ್ಲ ಡೀಟೇಲ್ ಆಗಿ ತಿಳ್ಕೊಬೇಕು ನಾವು. ಸೀರೆ ಎಲ್ಲಿ ತಂದ್ರೆ ಯಾಕೆ ತಂದ್ರೆ ಎಷ್ಟು ರೊಕ್ಕ ಕೊಟ್ರೆ ಆ ರೊಕ್ಕ ಎಲ್ಲಿಂದ ಬಂತು ಇವ್ರಿಗೆ ಅಂತಂದು ಎಲ್ಲ ತಿಳ್ಕೊಂಡಿಂದ ಆಮೇಲೆ ಇನ್ವೆಸ್ಟಿಗೇಷನ್ ನಾವು ಶುರು ಮಾಡ್ತೀವ್ರಿ. ಅದಕ್ಕೆ ಇವರ ಮನೆಯವ್ರು ಎಲ್ಲ ಕರೀರಿ ಅವ್ರನ್ನ. ಮೇಡಮರ ನಾವು ಮನೆಯವ್ರನ್ನ ಯಾಕೆ ಕರಿತೀರಿ? ನಾನೇ ಹೇಳ್ತೇನಲ್ರಿ, ನನ್ನ ಗಂಡನ ತಂದಾನ ಸೀರೆ ಕಳುವಾಗೈತ್ರಿ, ನಾ ಇಲ್ದಾಗ ಕಳುವಾಗೈತ್ರಿ, ಹಾಡಾಗ್ಲ ಕಳುವಾಗೈತ್ರಿ ಮೇಡಮರ. ಇನ್ನು ರಾತ್ರಿ ಆಗಿದ್ರ ಇನ್ನು ಮನಿನ ಓಟು ಸ್ವಚ್ಛ ಮಾಡಿ ಕಸ ಹೊಡೆದ ಹೋಗಿದ್ರ ಏನ ಮೇಡಮರ? ಹುಡುಕಿಸ್ಕೊಡ್ರಿ ನನ್ನ ಸೀರಿನ. ಹ್ಞೂ ರೀ ಪಾಪ ಹುಡುಕಿಸ್ಕೊಡ್ರಿ. ಏನು ಆಕಿ ಕಳ್ಳಿ ಮಾಡ್ಯಾಳ ಏನು ಕಳ್ಳು ಮಾಡ್ಯಾನ ಅನ್ನೋದು ಅಷ್ಟಾಗ ಗೊತ್ತಾಗ್ಬೇಕ್ರಿ. ಅವ ನೀವು ನಾಯಿ ತರ್ತೀರಲ್ರಿ, ಆ ನಾಯಿ ತೊಗೊಂಬರ್ಬೇಕಿಲ್ರಿ ಮೇಡಮರ. ಕಳು ಯಾರು ಮಾಡಿದ್ರು ಅಂತಂದು ಗೊತ್ತಾಗ್ಬಿಡ್ತಿತ್ತೆ, ಹೌದಲ್ರಿ ಮೇಡಮರ? ಇಲ್ಲ ಕಳು ಮಾಡೋದಕ್ಕೆ ಇದ್ದಿದ್ರ ಬರೋಬ್ಬರಿ ಅರ್ಥ ಆರದೆ ನಿಮ್ಮ ಕೈಯಾಗ ತಂದು ಕೊಡ್ತಿದ್ವಿ ರೀ. ನೀವು ನಾಯಿ ತರ್ಬೇಕಾಗಿತ್ತು ಬಿಡ್ರಿ ಮೇಡಮರೇ. ಅಲ್ಲ ಮೇಡಮರು ಒಳ್ಳ ನನ್ನ ಕೇಳಕತ್ತಲ್ರಪ್ಪ, ಏನು ಮಾಡೋದು? ಏನು ಮಾಡಲಿ ಒಂದು ಗೊತ್ತಾಗಲ್ದೆ. ಏನು ಮಾಡಲಿ ಒಂದು ಗೊತ್ತಾಗಲ್ದೆ. ಸೈಡ್ಗೆ ಕರ್ಕೊಂಡೋಗಿ ಸತ್ಯನ ಹೇಳ್ಬಿಡ್ತಾನೆ, ಅದು ಬಂಗಾರ ಸೀರೆ ಅಲ್ರಿ ಮೇಡಮರ, ಇದು ಸೊಳಪಳ ಹೇಳೀನಿ ನನ್ನ ಕಲ್ಲ ಮಗ ಅಂತಂದು. ಅಲ್ಲಮ್ಮ, ನಾವು ಬಂಗಾರ ಸೀರೆ ಹೆಂಗೆ ಬಂತ, ಎಲ್ಲಿಂದ ಬಂತ, ಯಾಕೆ ತಂದ್ರೆ, ಎಷ್ಟು ಕೊಟ್ರು, ಎಷ್ಟಿಲ್ಲ ಅಂತಂದು ಎಲ್ಲ ಚೆಕ್ ಮಾಡ್ಬೇಕಮ್ಮ. ಹಂಗೆ ಸೀರೆ ಹುಡ್ಕು ಅಂದ್ರೆ ಹೆಂಗೆ ತಂದ್ರ ಅಂದ್ರೆ ಮೇಡಮರ ನನ್ನ ಗಂಡ ತಂದನ್ರಿ ದುಬೈನ. ಹೆಂಗೆ ತಂದ್ರ ಅಂದ್ರೆ ಹೆಂಗೆ ಹೇಳ್ಬೇಕ್ರಿ ನಿಮ್ಗೆ? ಇವನವಲ್ಲೇ ನಾನು ಒಳಗೆ ಹೊಕ್ಕನ್ವ ಅಂದ್ರೆ ಮೇಡಮರೇ ನನ್ನ ನೋಡಂಗಿಲ್ಲ. ನೋಡಿದ್ರೆ ಅಂದ್ರೆ ಅವ್ರಿಗೆ ಗೊತ್ತಾಕತಿ ಈಕಿನ ಕಳು ಮಾಡ್ಯಾಳ ಅಂತಂದು ಏನಾರ ಗೊತ್ತಿಗೆ ತಕತ್ನ ಮತ್ತೆ. ಅಪ್ಪ ದೇವರ ಪರಮಾತ್ಮ ನೀನ ಕಾಪಾಡಪ್ಪ ಬಸವಣ್ಣ, ನನ್ನ ತಲೆ ಮ್ಯಾಗ ಒಂದು ಕಾಲಿಟ್ಟ ಆಶೀರ್ವಾದ ಮಾಡಪ್ಪ ಬಸವಣ್ಣ ದೇವರ ಪರಮಾತ್ಮ. ಹೇ ಕಲಾತಿ, ಯಾಕೆ ಹಿಂಗೆ ಬಾಯಿ ತೆಗ್ದಿದ್ದಿ, ಸಿಗ್ನಲ್ ಹೊಡೆದೆ? ಜಗ್ಗ ರಾವ್ ಹೊಡೆದಂಗೆ ಕಾಣಕತ್ತೀವಿ. ಈಗ ಪೊಲೀಸರನ್ನ ನೋಡಿ ಏನಾರ ರಾವ್ಗಿ ಹೊಡ್ತೀನಿ ಏನಾತ ಪಾಪ? ಹಿಂಗೆ ಕಾತ್ ನಿನಗೆ ರಾವ್ಗಿ ಹೊಡೆದು ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೈತಿ. ಮತ್ತೆ ದಮಣಜನ ಒಬ್ಬನ ಮಾಡಿ ಹೋಗಿಗಿದಿ. ಅದೇ ಎಲ್ಲಿಗೆ ಹೋಗ್ಬೇಕು ಇನ್ನೇ ಭಿಕ್ಷೆ ಪಾತ್ರೆ ಹಿಡ್ಕೊಂಡೆ? ಕಲಮ್ಮ ಈಕಿನ ಕಲಾತಿ, ಯಾಕೆ ಹಿಂಗೆ ರಾವ್ ಹೊಡೆದಿದಿ? ಏನಿಲ್ವಾ ನನಗೆ ಯಾವಾಗಲೇ ಸಣ್ಣಕ್ಕಿದ್ದಾಗಿಂದ ಇವ್ರ ಪೊಲೀಸರನ್ನ ಕಂಡ್ರೆ ಹೆದರಿಕೆ ಬಿಡ ಅದಕ್ಕೆ ಹಂಗೆ ಇದೆ ಮಾಡಿದೆ. ಈಗ ಏನಂತ ಇವ್ರ ಪೊಲೀಸ್ ನಾಯಿ ಯಾಕೆ ಕರ್ಕೊಂಬಂದಿಲ್ಲಲ್ಲ ನನಗಂತೂ ಪೊಲೀಸ್ ನಾಯಿ ಕಂಡ್ರೆ ಜೊಕ್ಕ ಹೆದರಿಕವ ಹಂಗೆ ಹಾರಾಡ್ಕೊಂತ ಹೋಗೋ ಬಾಯಿ ತಗೊಂಡ ಇರ್ತಾವ ಯಾವ ನೋಡಿದ್ರೆ. ಕರ್ಕೊಂಬರ್ತಾರಂತೆ, ನಾಳೆ ಕರ್ಕೊಂಬರ್ತಾರಂತೆ. ಅವಾಗ ಗೊತ್ತಾಕೈತಿ ಯಾರು ಕಳು ಮಾಡ್ಯಾರ ಏನಂತಂದ್ರೆ. ಪಾಪ ಅವ್ರ ಕೈ ಸೇರ್ಲಿ, ಅವ್ರ ಕೈ ಏಕರೆ ನಾವು ಕಡಿಲಿ. ಪಾಪ ಕಲಾವತಿ ಕಲ್ಲ ಮುಂದೆ ಸೀರಿನ ಹೆಂಗೆ ಕದಿದ್ದವು ನೋಡೆ, ಅವ್ರ ಹೊಡೆದಂಗಾಗಿ ಅವನ ಮಣ್ಣಾಗಿಟ್ಟು ಮರು ಮಾಡಿ ಬರ್ಲಿ. ಯಾಕೆ ಹೆಂಗಾರ ಮನ್ಸು ಬಂದಿದ್ದತಿ ಅವಕ್ಕೆ ಕಳು ಮಾಡಕ್ಕೆ. ಈಗ ಬರಬ್ರಿ ಪೊಲೀಸರು ಬಂದಾರಲ್ಲ, ಬರಬ್ರಿ ಹಿಡ್ಕೊಂಡೋಗಿ ಜೈಲ್ನಾಗ ಜಡದ ಅಂದ್ರೆ ಗೊತ್ತಾಕತಿ ಕಳು ಮಾಡೋದು. ಇಲ್ಲೋಣಮ್ಮ, ನಿಮ್ಮ ಹೆಸರು ಕಲ್ಲವ್ವ. ನೋಡೋಣ, ನಾವು ನಾಳೆ ಬರ್ತೇವೆ. ನೀನು ನಿಮ್ಮ ಮನೆಯವರು ಮತ್ತು ನಿಮ್ಮ ಮನೆಯೊಳಗೆ ಯಾರದಾರ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟೆ ಬರ್ರಿ. ನಾಳೆ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬರ್ತೀವಿ. ಯಾವಾಗ ಕಳುವಾತೆ, ಎಷ್ಟೊತ್ತಿಗೆ ಕಳುವಾತೆ, ನೀವು ಎಲ್ಲಿಟ್ಟಿದ್ರಿ ಎಲ್ಲ ಚೆಕಪ್ ಮಾಡ್ತೇವೆ ನಾವು.